ದುಡ್ಡು ಕೊಟ್ರೆ ವೋಟು ಅನ್ನೋ ಕಾಲವಿದು. ಇಂಥದ್ರಲ್ಲಿ ಗೆದ್ದವರು ಎಷ್ಟರ ಮಟ್ಟಿಗೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅನ್ನೋದು ಆ ಭಗವಂತನಿಗೆ ಗೊತ್ತು. ಅಂದಹಾಗೆ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? 6 ಬಾರಿ ಗೆದ್ದ ಉಮೇಶ್ ಕತ್ತಿ ಏನ್ ಮಾಡಿದ್ದಾರೆ? ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ ಅವರಿಂದಲೇ ತಿಳ್ಕೊಳ್ಳೋಣ ಬನ್ನಿ. ಕ್ಷೇತ್ರದಲ್ಲಿ ಆಗಿರೋ ಕೆಲಸಗಳಾದ್ರೂ ಏನು? ಜನರ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದ್ಯಾ? ಸುಮಾರು 25 ವರ್ಷಗಳಿಂದ ಹುಕ್ಕೇರಿ ಕ್ಷೇತ್ರ ಕತ್ತಿ ಕುಟುಂಬದ ಬಿಗಿ ಹಿಡಿತದಲ್ಲಿದೆ. ಬರೋಬ್ಬರಿ 6 ಬಾರಿ ಶಾಸಕರಾಗಿದ್ದಾರೆ, ಅಲ್ಲದೆ ಸಚಿವರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಇವರು ಕ್ಷೇತ್ರದಲ್ಲಿ ಏನ್ ಮಾಡಿದ್ದಾರೆ? ಅಭಿವೃದ್ಧಿ ಕೆಲಸಗಳು ಆಗಿವೆಯಾ? ಇಲ್ಲಿರೋ ಸಮಸ್ಯೆಗಳು ಏನು ಅನ್ನೋದನ್ನ ಅಲ್ಲಿನ ಮತದಾರರಿಂದಲೇ ತಿಳಿದುಕೊಳ್ಬೇಕು. 17 ಕೋಟಿ ರೂಪಾಯಿ ಈ ಹುಕ್ಕೇರಿ ಮತಕ್ಷೇತ್ರಕ್ಕೆ ಕೊಟ್ಟರು. ಆದರೆ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಯಾವುದೇ ಒಂದು ರಸ್ತೆ ಇಲ್ಲ. ಸಂಪರ್ಕ ರಸ್ತೆ ಆಗಲಿ, ಹಳ್ಳಿಗಳಲ್ಲಿ ಇವತ್ತಿಗೂ ಸಹಿತ ವಾಹನಗಳೆಲ್ಲ ನಾವು ನಡೆದಾಡುವ ಪರಿಸ್ಥಿತಿ ಸಹಿತ ಇವತ್ತು ಉದ್ಭವವಾಗಿದೆ. ಆದರೆ ಉಮೇಶ್ ಕತ್ತಿ ಅವರು ಆ 17 ಕೋಟಿ ರೂಪಾಯಿ ಏನು ಖರ್ಚು ಮಾಡಿದ್ರು ಅಂತ ಈ ಜನ ಪ್ರಶ್ನೆ ಕೇಳುವಂಥ ಪರಿಸ್ಥಿತಿ ಈ ಮತಕ್ಷೇತ್ರದಲ್ಲಿ ಬಂದಿದೆ. ತಾಲೂಕಿನಲ್ಲಿಯೇ ಹಿಡಕಲ್ ಜಲಾಶಯವಿದೆ. ಆದರೂ ತಾಲೂಕಿನ ಪಶ್ಚಿಮ ಭಾಗಕ್ಕೆ ನೀರಿನ ಕೊರತೆ ಕಾಡುತ್ತಿದೆ. ಕಾಲುವೆ ಮೂಲಕ ನೀರು ಹರಿಸುವ ಕೆಲಸವಾಗಿಲ್ಲ. ತಾಲೂಕಿನಲ್ಲಿಯೇ ಜಲಾಶಯ ಇದ್ರೂ ಇದರ ನೀರು ಸಮರ್ಪಕವಾಗಿ ಬಳಕೆಯಾಗ್ತಿಲ್ಲ. 2 ಎಕರೆ ಕಾರ್ಖಾನೆ ಹೊರತುಪಡಿಸಿ ಬೇರೆ ಯಾವುದೇ ಕೈಗಾರಿಕೆಗಳು ತಾಲೂಕಿನಲ್ಲಿಲ್ಲ. ಗ್ರಾಮೀಣ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಸುಧಾರಣೆಯಾಗಬೇಕು. ಹುಕ್ಕೇರಿಯಲ್ಲಿ ಕೃಷಿ ಡಿಪ್ಲೊಮಾ ಹೊರತುಪಡಿಸಿ ಬೇರೆ ಯಾವುದೇ ತಾಂತ್ರಿಕ ಕಾಲೇಜೂ ಇಲ್ಲ. ತಾಲೂಕಿನ 22 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ 49 ಕೋಟಿ ಬಿಡುಗಡೆಗೊಂಡಿದ್ದು ಕಾಮಗಾರಿ ಮಾತ್ರ ಆರಂಭವಾಗಿಲ್ಲ. ಅವರ ರಾಜಕೀಯ ಒಂದು ವೇಶ್ಯಾವಾಟಿಕೆಗೆ ಜನ ಬೇಸತ್ತುಗ್ಯಾರ. ಅಭಿವೃದ್ಧಿ ವಿಷಯದಾಗ ಹೇಳಬೇಕಾದ್ರೆ 28 ವರ್ಷ ಶಾಸಕರಾಗಿದ್ದಂಥವ್ರು ಏನು ಮಾಡಬೇಕೋ ಅಭಿವೃದ್ಧಿ ಆಗಿಲ್ಲ. ಅವರು ಈ ಹುಕ್ಕೇರಿ ರಸ್ತೆ ಅಗಲೀಕರಣ ಅಂತ ಹೇಳ್ತಾರೆ, ಆದರೆ ಅಗಲೀಕರಣ ಪ್ಲ್ಯಾನ್ ಎಸ್ಟಿಮೇಟ್ ಪ್ರಕಾರ ಆಗಿಲ್ಲ. ಇದಕ್ಕೆ ರೋಡ್ ಡಿವೈಡರ್ ಇತ್ತು, ಆ ರೋಡ್ ಡಿವೈಡರ್ ಮಯನಾಗಿದೆ. ಅದು ಸ್ವಲ್ಪ ಒಳ್ಳೆಯ ಮೇಲ್ಮಟ್ಟದ ಒಂದು ತನಿಖೆ ನಡೆಸಿದ್ರೆ ಇಲ್ಲಿ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಕಣ್ಣಿ ಬೀಳ್ತದೆ. ಆಮೇಲೆ ಕಳೆದ 5 ವರ್ಷದಿಂದ ಚುನಾವಣೆ ಎದುರಿಸುವಾಗ ಅವ್ರು ಏನು ಹೇಳಿದ್ರಂದರೆ ಹುಕ್ಕೇರಿ ತಾಲೂಕಿನ 22 ಕೆರೆಗಳನ್ನು ನಾವು ಕೆರೆ ತುಂಬೋ ಯೋಜನೆ ಮುಖಾಂತರ ನೀರು ತುಂಬ್ತೀವಿ ಅಂತ ಹೇಳಿದರು. 5 ವರ್ಷ ಆಗಲ್ದ ಕೆಲಸ. ಮಣ್ಣು ಏನೋ ಮಂಜೂರಾಗೈತೋ ಎಲ್ಲೋ ಗೊತ್ತಿಲ್ಲ, ಭೂಮಿ ಪೂಜೆ ಮಾಡಿ ನಾವು ಮತ್ತೇನು ಕೆರೆ ತುಂಬಿಸ್ತೇವೆ ಅಂತ ಹೇಳ್ಯಾರ. ಸುಮಾರು 2 ದಶಕದಿಂದ ಕತ್ತಿ ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಅನ್ನೋ ಆರೋಪಗಳಿವೆ. ಇಲ್ಲಿನ ಜಲಾಶಯದ ನೀರನ್ನು ಉಪಯೋಗಿಸುವ ಯಾವುದೇ ಸಮರ್ಪಕ ಯೋಜನೆಗಳನ್ನ ಶಾಸಕರು ಕೈಗೊಂಡಿಲ್ಲ. ಹುಕ್ಕೇರಿಯ ರಸ್ತೆಗಳ ಅಗಲೀಕರಣ ಸೇರಿದಂತೆ ಪಟ್ಟಣದ ಅಭಿವೃದ್ಧಿಯೂ ಹಿಂದೆ ಬಿದ್ದಿದೆ. ಚುನಾವಣೆ ಬಂದಾಗ ಮಾತ್ರ ಕತ್ತಿ ಅಭಿವೃದ್ಧಿ ಮಾತುಗಳನ್ನ ಆಡ್ತಾರೆ, ಗೆದ್ದ ಮೇಲೆ ಕ್ಷೇತ್ರವನ್ನ ನಿರ್ಲಕ್ಷಿಸ್ತಾರೆ ಎಂಬುದು ಹುಕ್ಕೇರಿ ಜನರ ಆರೋಪವಾಗಿದೆ. ಬರೋ ಕಾರಣ ಏನು ಕೇಳ್ರೆ ಭಾಳ ಅಭಿವೃದ್ಧಿ ಮಾಡಿದೆ ಅಂತ ರಾಜ್ಯದಾಗ ಭಾಳ ದೊಡ್ಡದಾಗಿ ಹೇಳ್ತಾರೆ. ಅವ್ರು ಮಾಡಿದಾರೆ ಏನಪ್ಪ ಅಂತಂದ್ರೆ ಮಾಡಿದಾರೆ ಅಭಿವೃದ್ಧಿ ಏನು ಮಾಡ್ಕೊಂಡಾರಪ್ಪ ಅಂತಂದ್ರೆ ಅವ್ರ ಸ್ವಂತ ಮನೆ ಅಭಿವೃದ್ಧಿ ಮಾಡ್ಕೊಂಡಾರ. ಅವ್ರು ರಾಜ್ಯದ ಅಭಿವೃದ್ಧಿನೂ ಮಾಡಿಲ್ಲ, ನಮ್ಮ ಜಿಲ್ಲೆ ಅಭಿವೃದ್ಧಿನೂ ಮಾಡಿಲ್ಲ, ನಮ್ಮ ಮತಕ್ಷೇತ್ರದ ಅಭಿವೃದ್ಧಿ ಅಂತೂ ಮಾಡಿಲ್ಲ. ಯಾಕಂದ್ರೆ ನೀವು ಸಾಕಷ್ಟು ಹಳ್ಳ್ಯಾಗ ಹೋಗಿ ಕೇಳ್ರಿ, ಕುಡಿಯೋಕೆ ನೀರಿಲ್ಲ. ಈಗ ಒಂದು ಹನಿ ಕುಡಿಯೋಕೆ ನೀರಿಲ್ಲ. ಪಾಪ ಬೇರೆ ಖಾಸಗಿ ಬಾವಿಗಳಿಗೂ ಆ ಕಡೆ ಈ ಕಡೆ ಹೋಗಿ ಕುಡಿಯೋಕೆ ಕೊಂಡು ತಂದು ನೀರು ಕುಡಿಯತ್ತವು. ಅದಕ್ಕೆ ಇದೊಂದು ಕೆಲಸ ಮಾಡ್ಯಾರು. ಉಯ್ತು 2ನೇದಾಗಂದ್ರೆ ರಾಜ್ಯ ವಿಭಜನೆ ಮಾಡೋದೊಂದು ಹೇಳಿಕೆ ಕೊಟ್ಟಾರೆ ಅವರು. ಅದು ಒಂದು ಅವ್ರದ್ದು ಅಭಿವೃದ್ಧಿನ ಅನ್ನೋದು. ಯಾಕಂದ್ರೆ ಕರ್ನಾಟಕ ಏಕೀಕರಣ ಆಗಿರ್ತದೆ, ಒಡೆದ ಆಳ್ಬೇಕು ಅನ್ನೋದು ಒಂದು ವಿಚಾರ ಐತಿ. ಇದನ್ನು ಆಗಬಾರ್ದು ಅನ್ನೋದು ನಮ್ಮದು ವಿಚಾರ. ಕೆಲ ಹಳ್ಳಿಗಳಲ್ಲಿ ರಸ್ತೆ, ಕುಡಿಯುವ ನೀರು ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಗಳೇ ಮರೀಚಿಕೆಯಾಗಿವೆ. ಕತ್ತಿ ತಾವು ಅಭಿವೃದ್ಧಿಯಾಗಿದ್ದಾರೆ ಹೊರತು ಕ್ಷೇತ್ರ ಮಾತ್ರ ಹಿಂದೆ ಹೇಗಿತ್ತೋ ಈಗಲೂ ಹಾಗೆ ಇದೆ ಅನ್ನೋದು ಇಲ್ಲಿನ ಜನರ ದೂರು. ಸುಮಾರು 28 ವರ್ಷಗಳ ರಾಜಕೀಯ ಅವರ ಜೀವನದಲ್ಲಿ ಪ್ರತಿಯೊಂದು ಸಲ ಚುನಾವಣೆಯಲ್ಲಿ ಪ್ರತಿಯೊಂದು ಚಿಹ್ನೆಯ ಮೇಲೆ ಸ್ಪರ್ಧೆ ಮಾಡ್ತಾರೆ. ಅದಕ್ಕೆ ಕಾರಣ ಕೇಳಿದರೆ ಹುಕ್ಕೇರಿ ಕ್ಷೇತ್ರದ ಅಭಿವೃದ್ಧಿ ಒಂದೇ ಒಂದು ನೆಪವನ್ನು ಇಟ್ಟುಕೊಂಡು ಕ್ಷೇತ್ರ ಬದಲಾವಣೆ ಮಾಡಿ ಚುನಾಯಿತರಾಗುತ್ತಾರೆ. ಪ್ರತಿಯೊಂದು ಸಲ ಬೇರೆ ಬೇರೆ ಥರ ಭರವಸೆಗಳನ್ನು ಕೊಟ್ಟು ಜನರನ್ನು ಮೋಸ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ನಮ್ಮ ರಾಜ್ಯ ಎಲ್ಲ ಪಕ್ಷದ ನಾಯಕರು ಅವರು ಒಂದು ಗೆಲ್ಲುವ ಕುದುರೆ ಅಂತ ತಿಳಿದುಕೊಂಡು ಬೇರೆ ಪಕ್ಷದ ನಾಯಕರು ಅವರನ್ನು ಆ ಪಕ್ಷಕ್ಕೆ ಸ್ವಾಗತ ಮಾಡಿಕೊಂಡು ಆ ಪಕ್ಷದ ವತಿಯಿಂದ ಚುನಾವಣೆಗೆ ನಿಲ್ಲಿಸ್ತಾರೆ. ಇಲ್ಲಿ ಆ ಒಂದು ನಮ್ಮ ರಾಜ್ಯ ಮಟ್ಟದ ಎಲ್ಲ ಪಕ್ಷದ ನಾಯಕರು ಇವರಿಗೆ ಮೋಸವಾಗಿ ಟಿಕೆಟ್ ಕೊಟ್ಟು ಅವರು ಚುನಾಯಿತರನ್ನು ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದ ಯಾವುದೇ ತರಹದ ಅವರನ್ನು ಭರವಸೆ ಕೊಟ್ಟಂಥ ಪ್ರಗತಿ ಯಾವುದೇ ಒಂದು ಶೂನ್ಯದಲ್ಲಿರ್ತದೆ.
ಅವರು ಮಾಡ್ತಕ್ಕಂಥ ಕೆಲಸ. ಹುಕ್ಕೇರಿ ಕ್ಷೇತ್ರದ ಈ ಬಾರಿಯ ಚುನಾವಣೆ ತೀವ್ರ ಪೈಪೋಟಿಯಿಂದ ಕೂಡಿದೆ. ಕತ್ತಿ ಕೆಜೆಪಿನೋ ಬಿಜೆಪಿನೋ ಎಂಬ ಊಹಾಪೋಹಗಳಿಗೆ ತೆರೆಬಿದ್ದಿದ್ದು ಮತದಾರನ ಮನದಲ್ಲಿ ಏನಿದೆ, ಮತ್ತೆ ಮತದಾರ ಪ್ರಭು ಅವರನ್ನ ಗೆಲ್ಲಿಸಿ ವಿಧಾನಸಭೆಗೆ ಕಳಿಸ್ತಾನಾ ಕಾದು ನೋಡಬೇಕು. ಒಟ್ಟಾರೆ ವಿರಕ್ತ ಮಠದ ಕೃಪೆಯಿಂದ ಈ ಬಾರಿ ಕತ್ತಿ ತಮ್ಮ ವರಸೆಯನ್ನ ತೋರಿಸ್ತಾರಾ ಅನ್ನೋದಕ್ಕೆ ಮೇ 8ರಂದು ಉತ್ತರ ಸಿಗಲಿದೆ. ಅತಿರಥರ ಅಖಾಡದಲ್ಲಿ ಮತ್ತೊಬ್ಬ ನಾಯಕನ ಹಿನ್ನೆಲೆ ಕ್ಷೇತ್ರದ ಹಣೆಬರಹ ಹೊತ್ಕೊಂಡು ನಿಮ್ಮ ಮುಂದೆ ಹಾಜರಾಗ್ತಿವೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.